ಹಾಯ್, ಏನಂತ ಹೇಳಿದರೆ ಇವಾಗ sw.car.nic ಅಂದರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಅಪ್ಡೇಟ್ ಬಂದಿದೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರೋತ್ಸಾಹಧನ ಸ್ಟಾರ್ಟ್ ಆಗಿದೆ. ನೀವೆಲ್ಲಿ ನೋಡ್ಬೇಕಂತ ಹೇಳಿದರೆ swd.karnataka.gov.in ಅಂತ ವೆಬ್ಸೈಟ್ಗೆ ಲಾಗಿನ್ ಆಗಿ ಅಲ್ಲಿ ನಿಮಗೆ ಇಲ್ಲಿ ಮತ್ತಷ್ಟು ಓದಿ ಆಪ್ಷನ್ ತಗೊಳ್ಳಿ. ಅಲ್ಲಿ ತಗೊಂಡಾಗ ಇಲ್ಲಿ ಪ್ರೋತ್ಸಾಹಧನಕ್ಕೆ ಆನ್ಲೈನ್ ಅರ್ಜಿ ಅಂತ ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಪ್ರೈಸ್ ಮನಿ ಪೋರ್ಟಲ್ ಓಪನ್ ಆಗುತ್ತೆ. ಒಂದು ವೇಳೆ ಏನಾಗಿತ್ತು ಅಂದರೆ SLC ಆಗಿದ್ರೆ ನಿಮ್ಮದು ನೀವು ಅಪ್ಲೈ ಮಾಡೋದೇನು ಬೇಕಾಗಲ್ಲ. ಅದೇ ನೀವು PUC ಆಗಿದ್ರೆ ಅಂದರೆ ನಿಮ್ದೀಗ PUC ಆಗ್ತಾ ಇದೆ ಹಾಗೇನಾದ್ರು ಇದ್ರೆ ನೀವು ಪ್ರೋತ್ಸಾಹಧನಕ್ಕೆ ಅಪ್ಲೈ ಮಾಡಬೇಕಾಯ್ತಾ. SLC ಆದರೆ ಮಾಡೋದು ಬೇಡ. ಇಲ್ಲಿ ಲಾಗಿನ್ ಆಪ್ಷನ್ ಇದೆ, ನೀವು ಲಾಗಿನ್ ಮಾಡ್ಕೊಳ್ಬಹುದು. ಲಾಗಿನ್ ಅಂದರೆ ನಿಮ್ದು SLC ಮಾಡೋದಾದ್ರೆ ID ಪಾಸ್ವರ್ಡ್ ಹಾಕಿ. ಅದೇ SLC ಸ್ಟೂಡೆಂಟ್ಸ್ಗೆ ಅಪ್ಡೇಟ್ ಏನಂತ ಹೇಳಿದರೆ ನೀವು ಇವಾಗ ಏನು ಅಪ್ಲೈ ಮಾಡೋದು ಬೇಕಾಗಿಲ್ಲ. ಯಾಕಂತ ಹೇಳಿದರೆ ನಿಮ್ಮ ಅಪ್ಲಿಕೇಶನ್ನು ಆಲ್ರೆಡಿ ಅಲ್ಲಿ SLC ಬೋರ್ಡಿಂದನೇ ಅಪ್ಲೈ ಆಗಿರುತ್ತೆ. ನೀವು ಹಾಗಾಗಿ ಸಪ್ರೇಟಾಗಿ ಯಾವುದು ಅಪ್ಲೈ ಮಾಡಬೇಕಂತೇನಿಲ್ಲ. ಇಲ್ಲಿ ನೀವು ನೋಡಬೇಕಾಗಿದ್ರೆ ಇಲ್ಲಿ ಆಪ್ಷನಿಗೆ ಹೋಗಿ, ಇಲ್ಲಿ ಚೆಕ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ರಿಜಿಸ್ಟರ್ ನಂಬರ್ ನೋಡಿ, ಆದರೆ ಕೆಲವು ಸಲ ಶೋ ಆಗಲ್ಲ. ಆಧಾರ್ ನಂಬರ್ ಅಂತ ತಗೊಳ್ಳಿ, ಗೆಟ್ ಡೀಟೇಲ್ಸ್ ಅಂತ ಕೊಡಿ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಿ ಐ ಎಗ್ರಿ ಅಂತ ಕೊಡಿ, OTP ಅಂತ ಕೊಟ್ಟು ಗೆಟ್ OTP ಅಂತ ಹಾಕಿ. ನೀವು OTP ಹಾಕಿದ್ಮೇಲೆ ಅದು ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಏನಿದೆ ಅಂತ ಶೋ ಆಗುತ್ತೆ. ಬೈ ಚಾನ್ಸ್ ಎಲ್ಲಾದರೂ ಅಪ್ಲೈ ಆಗಿಲ್ಲ ಅಂತ ಇದ್ರೆ ಮಾತ್ರ ಅಪ್ಲೈ ಮಾಡಿ, ಅದರ್ವೈಸ್ ಅಪ್ಲೈ ಮಾಡಲಿಕ್ಕೆ ಹೋಗೋದು ಬೇಡ ಆಯಿತಾ. ಈಗ ಒಂದು ವೇಳೆ ನಿಮ್ದು ಅಪ್ಲೈ ಆಗಿಲ್ಲ ಅಂತ ಹೇಳಿದ್ರೆ, ನಾರ್ಮಲಿ SSLC ಅವ್ರದ್ದು ಆಗಿದೆ, ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಶೋ ಆಗ್ತಾ ಇದೆ ನೋಡಿ, ಆಲ್ರೆಡಿ 60 to 74% ಬಂದಿರೋ ಇಷ್ಟು ಮೆಂಬರ್ಸ್ ಇದೆ. ಅಂದರೆ 24,250 ಅಪ್ಲಿಕೇಶನ್ ಬಂದಿದೆ. ಅದೇ 75 ಎಬೋ ಇರೋದು 19,037 ಅಪ್ಲಿಕೇಶನ್ಸ್. ಹಾಗೆ ಪ್ರತಿಯೊಂದು ಅಪ್ಲಿಕೇಶನ್ಸ್ ಇಲ್ಲಿ ನಂಬರ್ಸ್ ಇದೆ, ನೀವು ಲೀಸ್ಟ್ ಬೇಕಾದರೂ ನೋಡ್ಬೋದು ಆಯಿತಾ. ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಆಪ್ಷನಲ್ಲಿ ಹೋದರೆ ಈಗ ಫಿನಾನ್ಷಿಯಲ್ ಇಯರ್ 25-26 ಸ್ಕೀಮು, ಈಗ ನಿಮ್ಮದು ಒನ್ ಟೈಮ್ ಅಸೆಸ್ಮೆಂಟ್ ಆದರೆ ಒನ್ ಟೈಮು ಇಲ್ಲಿ ನಿಮ್ಗೆ ಶೋ ಆಗುತ್ತೆ. ಡಿಸ್ಪ್ಲೇ ಅಂತ ಕೊಟ್ಟರೆ ಯಾವ ಸ್ಟೇಟಲ್ಲಿ ಎಷ್ಟೆಷ್ಟಿದೆ, ಪೆಂಡಿಂಗ್ ಏನಿದೆ, ರಿಜೆಕ್ಟ್ ಏನಿದೆ ಎಲ್ಲ ನೋಡ್ಕೊಳ್ಬೋದು, ಡೌನ್ಲೋಡ್ ಆಗುತ್ತೆ ಆಯಿತಾ. ಇವಾಗ ನ್ಯೂ ರಿಜಿಸ್ಟ್ರಾರ್, ಜಸ್ಟ್ ರಿಜಿಸ್ಟ್ರಾರ್ ಅಂತ ಕೊಡಿ. ಅಲ್ಲಿ ಸ್ಕೀಮನ್ನು ಚಾಯ್ಸ್ ಮಾಡ್ಕೊಳ್ಳಿ. ಅಂದರೆ PU ಮೇಲಿದ್ರೆ ಪೋಸ್ಟ್ ಮೆಟ್ರಿಕ್ ಇಲ್ಲ ಒನ್ ಟೈಮ್ ಏನಾಗುತ್ತೆ ಅದು. ಆಮೇಲೆ ವ್ಯಾಲಿಡೇಟ್ ಆಧಾರ್ ಅಂತ ತಗೊಳ್ಳಿ, ಆಧಾರ್ ವ್ಯಾಲಿಡೇಟ್ ಮಾಡಿ ಮತ್ತೆ ಹಾಗೆ ಅಪ್ಲಿಕೇಶನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಆಯಿತಾ. ಇವಾಗ ನನ್ನ ಹತ್ರ ಯಾವುದು ಅಪ್ಲಿಕೇಶನ್ ಇಲ್ಲ, ಹಾಗಾಗಿ ನಾನು ಹಾಕಿ ತೋರಿಸ್ತಾ ಇಲ್ಲ. ಅಪ್ಲಿಕೇಶನ್ ಬಂದಾಗ ನಾನು ಕಂಟಿನ್ಯೂ ಮಾಡಿ ತೋರಿಸ್ತೇನೆ ಆಯಿತಾ. ನೆಕ್ಸ್ಟ್ ಅಪ್ಲಿಕೇಶನ್ ಅದು ರಿಜಿಸ್ಟ್ರೇಷನ್ ನಂಬರ್ ಬಂದರೆ ಇಲ್ಲಿ ಲಾಗಿನ್ನಲ್ಲಿ ಹೋಗಿ ನಿಮ್ಮ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿ. ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಏನಾದರೂ ನೋಡೋದಿದ್ರೆ ಇಲ್ಲಿ ಸ್ಟೇಟಸ್ ಆಪ್ಷನ್ ಇದೆ, ಡಾಕ್ಯುಮೆಂಟ್ ಅಪ್ಲೋಡಿಗೆ ಇಲ್ಲಿ ಅಪ್ಲೋಡ್ ಆಪ್ಷನ್ ಇದೆ. ಹಾಗೆ ಏನಾದರೂ ರೀಪ್ರಿಂಟ್ ಮಾಡೋದಿದ್ರೆ, ಅಪ್ಲಿಕೇಶನ್ ಕಳೆದು ಹೋಗಿದೆ ನಿಮ್ಗೆ ಬೇಕಿತ್ತು ರೀಪ್ರಿಂಟ್ ಅಂದರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಇಲ್ಲ ಆಧಾರ್ ನಂಬರ್ ಹಾಕಿ ಈ ಥರ ಆಧಾರನ್ನು ಫಿಲ್ ಮಾಡಿ OTP ಹಾಕಿ ಬೇಕಿದ್ದು ರೀಪ್ರಿಂಟ್ ಮಾಡ್ಬೋದು ಆಯಿತಾ.